ಇನ್ನು ರಾಜ್ಯ ರಾಜಕೀಯದ ಸುದ್ದಿ ನೋಡೋಣ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಮಾತಿನ ಯುದ್ಧಕ್ಕೆ ಬ್ರೇಕ್ ಹಾಕೋದಿಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ. ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಜೂನ್ 30ನೇ ತಾರೀಕು ಬರ್ತಾರೆ ಅನ್ನುವಂಥದ್ದನ್ನು ಈಗ ಅವರ ಪ್ರವಾಸ ನಿಗದಿಯಾಗಿದೆ. ಬೆಂಗಳೂರಿಗೆ ಬಂದು ಶಾಸಕರನ್ನ ಒಂದಷ್ಟು ಜನರನ್ನ ಕರೆದು ಮಾತಾಡಿಸುವಂಥ ಸಾಧ್ಯತೆ ಇದೆ. ಸೊ ಜೊತೆಗೆ ಕಾಂಗ್ರೆಸ್ನಲ್ಲಿ ಏನು ಮುನಿಸಾಗಿದೆ, ಓಪನ್ ಆಗಿ ಶಾಸಕರು ತಮ್ಮ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಸಚಿವರುಗಳ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಮ್ಮ ಕೆಲಸ ಆಗ್ತಾ ಇಲ್ಲ, ನಮ್ಮ ಭಾಗದ ಕೆಲಸ ಆಗ್ತಾ ಇಲ್ಲ, ನಾವು ಏನಕ್ಕೆ ಶಾಸಕರಾಗಿರಬೇಕು, ನಾನು ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅಂಥೇಳಿ ರಾಜುಕಾಗಿ ಮೊನ್ನೆ ಮಾತಾಡಿದ್ರು. BR ಪಾಟೀಲ್ ಅವರು ಒಂದು ಕಡೆ ನನಗೆ ನೋವಾಗಿದೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು. ಸೊ ಹೀಗೆ ಜೊತೆಗೆ HK ಪಾಟೀಲ್ ಅವರು ಒಂದು ಪತ್ರ ಬರೆದಿದ್ದಾರೆ, 7 ಪುಟಗಳ ಪತ್ರ. ಹೀಗೆ ಸಾಲು ಒಬ್ಬೊಬ್ಬರಾಗೆ ಬಹಿರಂಗವಾಗಿ ತಮ್ಮದೇ ಸರ್ಕಾರದ ವಿರುದ್ಧ ಮಾತಾಡ್ತಾ ಬರ್ತಾ ಇದ್ದಾರೆ. ಭ್ರಷ್ಟಾಚಾರ ನಡೀತಾ ಇದೆ ನಮ್ಮ ಸರ್ಕಾರದಲ್ಲಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇದು ಸಹಜವಾಗಿ ಪಕ್ಷಕ್ಕೆ ಜೊತೆಗೆ ಸರ್ಕಾರಕ್ಕೆ ಮುಜುಗರ ತರುವಂಥ ವಿಚಾರ. ಸೊ ಹಾಗಾಗಿ ಸಿದ್ದರಾಮಯ್ಯ ಡೆಲ್ಲಿಗೆ ಏನು ಹೋಗಿದ್ರು, ಅಲ್ಲಿ ಹೈಕಮಾಂಡ್ ಮುಂದೆ ಮಾತಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರಿಗೆ ತಾಕೀತು ಮಾಡಿದೆ ಅನ್ನುವಂಥದ್ದು ಒಂದಷ್ಟು ಇನ್ಸೈಟ್ಸ್ ಲಭ್ಯವಾಗ್ತಾ ಇತ್ತು. ನೀವು ಯಾಕೆ ಸುಮ್ಮನಿದ್ದೀರಿ, ನಿಮ್ಮ ಶಾಸಕರುಗಳೇ ಹೀಗೆಲ್ಲ ಮಾತಾಡ್ತಾ ಇದ್ರೆ ನೀವು ಕರೆದು ಮಾತಾಡಬೇಕಲ್ವಾ ಅಂತ. ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಉಸ್ತುವಾರಿ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧನೇ ಅಸಮಾಧಾನ ಇದೆ. ತೊಳೆಯತೆಗೆ CM ಬಳಿ ಆಪ್ತ ಸಚಿವರು ಮತ್ತು ಶಾಸಕರ ಅಸಮಾಧಾನವನ್ನು ವ್ಯಕ್ತಪಡಿಸಿದಾರಂತೆ. ಇವ್ರಿಗೆ ಜೂನ್ 30ಕ್ಕೆ ಬಂದು ಇವ್ರು ಏನು ಮದ್ದರಿತಾರೆ, ಅವ್ರಿಗೆ ಗೇಟ್ ಪಾಸ್ ಕೊಡಬೇಕು ಅಂಥೇಳಿ ಇಲ್ಲಿ ಕೆಲವೊಂದಷ್ಟು ಜನ ಯೋಚನೆ ಮಾಡ್ಕೋತಾ ಇದ್ದಾರೆ. ಈ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಆ ಅಸಮಾಧಾನ ಇದ್ದೇ ಇದೆ. ಸಮಸ್ಯೆಗಳಿದ್ರೂ ಕೂಡ ಸುರ್ಜೇವಾಲಾ ಅವರು ಬರೀ ಸಮಸ್ಯೆಗಳನ್ನು ಕೇಳಿಸ್ಕೊಳ್ತಾರೆ, ಅದು ಬಿಟ್ಟು ಏನೂ ಮಾಡಲ್ಲ ಅಂತ. ಸೊ ಹಾಗಾಗಿ ಇವ್ರಿಗೆ ಯಾಕೆ ಕೊಡಬೇಕು ರಾಜ್ಯದ ಉಸ್ತುವಾರಿ, ಬೇಡ ಬೇರೆ ಯಾರನ್ನಾದರೂ ಪ್ರಭಾವಿ ನಾಯಕರನ್ನ ಮಾಡಲಿ ಅಂತ ಹೇಳ್ತಾರೆ. ಅಂದರೆ ಇವರು ಸುರ್ಜೇವಾಲಾ ಬರೀ ಕೆಲವೊಂದಷ್ಟು ಜನ ಪ್ರಭಾವಿ ನಾಯಕರ ಹಿಂದೆ ನಿಂತಿರ್ತಾರೆ, ಅವ್ರಿಗೋಸ್ಕರ ಮಾತ್ರ ಮಾತಾಡ್ತಾರೆ, ಬಿಟ್ಟರೆ ನಮ್ಮ ಅಳಲನ್ನ ಕೇಳಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ ಇವರಿಗೆ ಅನ್ನೋ ರೀತಿಯಲ್ಲಿ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಒಂದು ಕಡೆ ಹೈಕಮಾಂಡ್ ಈಗ ಸುರ್ಜೇವಾಲಾ ಅವರನ್ನ ಕಳಿಸ್ತಾ ಇದೆ, ಕಾಂಗ್ರೆಸ್ನಲ್ಲಿ ಏನು ಬೇಗುದಿ ಇದೆ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ಅಂತೇಳಿ. ಇಲ್ಲಿ ನೋಡಿದ್ರೆ ಸುರ್ಜೇವಾಲಾನೇ ಬೇಡ ಅನ್ನೋ ರೀತಿಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಈಗ? ಹೈಕಮಾಂಡ್ನೇ ಚೇಂಜ್ ಮಾಡಬೇಕು ಅಥವಾ ಉಸ್ತುವಾರಿನೇ ಚೇಂಜ್ ಮಾಡಬೇಕು ಅನ್ನೋ ರೀತಿಲಿ ಕಾಂಗ್ರೆಸ್ನಲ್ಲಿ ಮಾತಾಗ್ತಾ ಇದೆ ಈಗ. ಹೌದು ರಹಮಾನ್, ಒಂದು ಶಾಸಕರಿಗೆ ಇರುವಂತಹ ಬೇಸರಗಳು ಸಚಿವರ ಮೇಲಾದ್ರೆ, ಸಚಿವರಿಗೆ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೇಲೆ ಒಂದಷ್ಟು ಬೇಸರವನ್ನ ಮುಖ್ಯಮಂತ್ರಿಗಳ ಎದುರು ಹೊರಹಾಕ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಕಳೆದ ಚುನಾವಣೆಗಿಂತ ಮುಂಚಿತವಾಗಿಯೇ ಇಲ್ಲಿ ಉಸ್ತುವಾರಿಯಾಗಿ ನಡ್ಕೊಳ್ತಾ ಇದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ನಡ್ಕೊಳ್ತಾ ಇದ್ದ ರೀತಿಗೂ ಸರ್ಕಾರ ಬಂದ ಮೇಲೆ ಅವರು ಅಸಮಾಧಾನವನ್ನ ಶಮನಗೊಳಿಸುವಂತದ್ದಿರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಇದೆಲ್ಲ ವಿಚಾರದಲ್ಲಿ ಅವರು ತೋರಿಸ್ತಾ ಇರುವಂತಹ ಆಸಕ್ತಿ ಬೇರೆ ರೀತಿಯಲ್ಲಿದೆ. ನಮ್ಮ ಸಚಿವರ ಅಳಲಿರ್ಬೋದು, ಶಾಸಕರ ಅಳಲಿರ್ಬೋದು, ಅವ್ರು ಕೇವಲ ಕೇಳಿಸ್ಕೊಳ್ತಾರೆ ಹೊರತು ಕೆಲವೊಂದಿಷ್ಟು ಮಂದಿ ಪ್ರಭಾವಿ ನಾಯಕರ ಮಾತಿಗೆ ಮಾತ್ರ ಮನ್ನಣೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರನ್ನೇ ಬದಲಾಯಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಇದು ಕೇವಲ ಈಗಿಂದಲ್ಲ, ಕಳೆದ 6-7 ತಿಂಗಳ ಹಿಂದೆ ಶಾಸಕರು ಮತ್ತು ಸಚಿವರು ಅಸಮಾಧಾನ ಕಂದಕ ಏರ್ಪಟ್ಟಂತಹ ಸಂದರ್ಭದಲ್ಲೂ ಕೂಡ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸುರ್ಜೇವಾಲಾ ಅವರ ಮೇಲೆ ಹಲವು ಮಂದಿ ನೇರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಸುರ್ಜೇವಾಲಾ ಅವರ ಕಾರಣದಿಂದಾಗಿ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಒಂದಷ್ಟು ನಿಲುವುಗಳಲ್ಲೂ ಕೂಡ ಬದಲಾವಣೆ ಆಗಿದೆ ಅನ್ನುವಂಥದ್ದು ಹಿರಿಯ ನಾಯಕರ ಅಭಿಪ್ರಾಯ. ಜೊತೆಗೆ ಸರ್ಕಾರ ಇದೀಗ ಜಾತಿ ಗಣತಿಯ ವಿಚಾರದಲ್ಲೂ ಕೂಡ ಬೇರೆ ನಿಲುವನ್ನ ಪ್ರದರ್ಶಿಸೋದಕ್ಕೆ ಅಥವಾ ಮರು ಸಮೀಕ್ಷೆ ಮಾಡುವಂತಹ ನಿರ್ಧಾರಕ್ಕೆ ಬರೋದಕ್ಕೂ ಕೂಡ ಸುರ್ಜೇವಾಲಾ ಅವರ ಮೇಲೆ ಕೆಲವೊಂದಿಷ್ಟು ಮಂದಿ ಒತ್ತಡವನ್ನು ಹಾಕಿದ್ರು. ಸುರ್ಜೇವಾಲಾ ಅವರು ಅದೇ ರೀತಿಯಲ್ಲಿ ಜಾತಿ ಗಣತಿಯ ವಿಚಾರದಲ್ಲೂ ಕೂಡ ಸರ್ಕಾರ ಹಿಂದೇಟು ಹಾಕೋದಕ್ಕೆ ಕಾರಣರಾದ್ರು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಹಿಂದುಳಿದ ವರ್ಗದ ನಾಯಕರಿಗೂ ಕೂಡ ಈ ಬಗ್ಗೆ ಒಂದಷ್ಟು ಅಸಮಾಧಾನಗಳಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದ ವೇಳೆಯೂ ಕೂಡ ಒಂದಷ್ಟು ಮಂದಿ ಸಚಿವರು ಈ ಅಸಮಾಧಾನವನ್ನು ವ್ಯಕ್ತಪಡಿಸಿ ಹೈಕಮಾಂಡ್ ನ ಗಮನಕ್ಕೆ ತನ್ನಿ ಉಸ್ತುವಾರಿ ಬದಲಾವಣೆಯ ವಿಚಾರದಲ್ಲಿ ಒಂದಷ್ಟು ಪ್ರಯತ್ನಗಳಾಗಬೇಕು ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಯಾಕೆಂದ್ರೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬೇರೆ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ಕೋಬೇಕು ಅಂತ ಹೇಳಿ ಒಂದಷ್ಟು ಆಸಕ್ತಿಯನ್ನು ವಹಿಸಿದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬದಲಾವಣೆಗೆ ಒಂದಷ್ಟು ಆಗ್ರಹವಂತೂ ಪಕ್ಷದ ಒಳಗಂತೂ ಇದ್ದೇ ಇದೆ. ಕೆಲವೊಂದಿಷ್ಟು ಮಂದಿ ಶಾಸಕರು ದನಿಗೂಡಿಸ್ತಾ ಇದ್ದಾರೆ, ಮತ್ತೊಂದಷ್ಟು ಸಚಿವರ ಆಗ್ರಹ ಇದೆ. ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಫಲ ಕೊಡುತ್ತೆ ಅನ್ನುವಂಥದ್ದು ಸಚಿವರ ಒತ್ತಾಸೆಯಾಗಿದೆ. ಆದ್ರೆ ಹೈಕಮಾಂಡ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, 1-to-1 ಈ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿಲ್ಲ. ಹೀಗಾಗಿ ಈ ವಿಷಯ ಎಷ್ಟು ದಿನಗಳ ಕಾಲ ಚರ್ಚೆಯ ಹಂತದಲ್ಲಿ ಮಾತ್ರ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.